ಮಾಡಿದ್ದು ಏನೂ ಪ್ರಯೋಜನ ಆಗಿಲ್ಲವ. ಶಿಷ್ಯ ಉತ್ತರ ಸಿಗ್ದಿರೋ ಪ್ರಶ್ನೆ ಆಗಿ ಉಳ್ಕೊಬಿಟ್ಟವನೆ. ಅಯ್ಯ ಏನು ಹೇಳ್ತಿದ್ದೆ ಸಿರಿ? ಆ ಹುಡುಗಿ ತಾವ್ ನೀನು ಪಿರುತಿ ಹೇಳ್ಕೊಳ್ಳಿಲ್ವೇ? ಹೇಳ್ಕೊಂಡಿದ್ದು ಆಯ್ತು, ಹಾಂ, ಆ ಹುಡುಗಿ ಏನು ಉತ್ತರ ಕೊಡದೆ ಓಡಾಗಿದ್ದು ಆಯ್ತು. ಏನು ಹೇಳ್ತಿದ್ದೆ ನೀನು? ನೀನು ಹೇಳ್ದಂಗೆ ನನ್ನ ಮನ್ಸಿನಾಗಿರೋದೆಲ್ಲ ಹೇಳ್ಕೊಂಡೆ ಕಣವ. ಹಾಂ, ಆದ್ರೆ ಆ ಹುಡುಗಿ ನನ್ನ ಯಾವ ಪ್ರಶ್ನೆಗೂ ಉತ್ತರ ಕೊಡಲಿಲ್ಲ. ನನ್ನ ಒಳ್ಳೆ ಕಳ್ಳಂಗೆ ನೋಡ್ಬಿಟ್ಟು ತಿರುಗಿ ನೋಡ್ದಂಗೆ ಓಡೋಗ್ಬಿಟ್ಲು. ನೀನು ಹೇಳಿದ್ದಿಟ್ಟ ಕಣವ, ಆ ಹುಡುಗಿ ಕಣ್ಣು ನಾ ಇನ್ನ ರೌಡಿ ಓಟ್ನಂಗೆ ಕಾಣಿಸ್ತಾ ಇದ್ದೀನಿ. ಅದಕ್ಕೆ ಪ್ರೀತಿ ಚೆನ್ನಾಗಿ ಒಪ್ಕೊಂಡಿಲ್ಲ. ಮುಗೀತವ ನಿನ್ನ ಶಿಸ್ತಿನ ಕತೆ ಈಗ ಮುಗೀತು. ಆಯ್ತಾಯ್ತು, ಈಟಕ್ಕೆಲ್ಲ ನೀನು ಆಕಾಶ ತಲೆ ಮೇಲೆ ಬಿದ್ದವನಂಗೆ ಆಡಬೇಡ. ಇನ್ಮ್ಯಾಗ ನಮ್ಮ ಹೃದಯ ಸಿಗಾಕಿಲ್ಲ ಕಣವ, ಸಿಗಾಕಿಲ್ಲ. ಆ ಹುಡುಗಿಗೆ ಮ್ಯಾಗ ಒಳ್ಳೆ ಅಭಿಪ್ರಾಯ ಬರೋಕ್ಕಿಲ್ಲ. ನಾನು ನಮ್ಮ ಹೃದಯ ಹೆಂಗವ ಜೋಪಾನ ಮಾಡಲಿ? ನಮ್ಮ ಹೃದಯನ ಹೆಂಗ್ ಪಡ್ಕೊಳ್ಳವ? ಸಿರಿ, ಖುಷಿ ಸಮಾಧಾನ ಮಾಡ್ಕ. ಈಗ ನಾನು ಹೇಳೋದು ಕೇಳು. ನೀನು ಏನು ಹೇಳ್ತೇನೆ ನಂಗೆ ಗೊತ್ತವ. ನೀನು ದೊರೆ, ನೀನು ಅನ್ಕೊಂಡಿದ್ದೆಲ್ಲ ಆಯ್ತದೆ. ನೀನು ಬಂಗಾರಮ್ಮನವ್ರ ಮಗ, ನೀನು ಯಾರು ಒಪ್ಕೊಂಡ್ರೆ ಇರೋಕ್ಕಿಲ್ಲ. ಹಿಂಗೆ ತಾನೇ ನೀನು ಹೇಳೋದು, ನಂಗೆ ಗೊತ್ತವ. ನೀನು ಏಟೆ ಸಮಾಧಾನ ಮಾಡಿದ್ರು ನನ್ನ ಮನ್ಸಿಗೆ ಸಮಾಧಾನ ಹಾಕಿಲ್ಲ ಕಣವ. ದಿನ ನಾನು ಮಾಡಿದ ಪ್ರಯತ್ನ ಎಲ್ಲ ವ್ಯರ್ಥ ಆಗೋಯ್ತು. ಈಗೇನು ನೀನು ಹೊಸಿ ಸುಮ್ಕಿರ್ತೀಯ ಇಲ್ವಾ? ಈಗ ಎಲ್ಲ ಅರ್ಥ ಆಗೋಯ್ತು ಅನ್ನೋಕ್ಕೆ ಆ ಹುಡುಗಿ ನೀನು ಬೇಡ ಅಂದ್ಲ, ನೀನು ಇಷ್ಟ ಇಲ್ಲ, ನೀನು ಮದುವೆ ಮಾಡ್ಕೊಳ್ಳೋಕ್ಕಿಲ್ಲ ಅಂದ್ಲ. ಓಡೋದ್ರೆ ಅದೇ ಅರ್ಥ ಅಲ್ವೇನವ? ಅಯ್ಯ, ಯಾರು ಹೇಳಿದ್ದು? ನೋಡು, ಈಗ ನಾನು ನಿನ್ನ ಲವ್ ಗುರು ಹೇಳ್ತಾ ಇದ್ದೀನಿ, ಸರಿಯಾಗಿ ಕೇಳಿಸ್ಕ. ಯಾವ ಹುಡುಗಿ ನಾನು ನಿನ್ನ ಲಗ್ನ ಮಾಡ್ಕತ್ತೀಯ ಅಂತ ಕೇಳ್ತಿದ್ದಂಗೆ ಏನು ಮಾತಾಡ್ದೆ ಓಡೋಗ್ಬಿಡ್ತಾಳೋ, ಆ ಹುಡುಗಿಗೆ ಅವಳ ಮನಸ್ಸಿನಾಗೆ ಎಲ್ಲೋ ಒಂದು ಮೂಲೆ ಒಳಗಡೆ ಆಸೆ ಅದೇ ಅಂತ ಅರ್ಥ.